ಫಾರೆನ್ಸಿಕ್ ರಿಪೋರ್ಟ್ ಸಿಗೋಕೆ ಎಷ್ಟೊತ್ತಾಗುತ್ತೆ? 2 hours ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಸ್ವಲ್ಪ ಬೇಗ ಸಿಗೋ ತರ ಮಾಡಿ. ಓಕೆ ಸರ್. ಅರ್ಜೆಂಟ್. ಆಯ್ತು ಸರ್. ಸರ್, ಅಟಾಪ್ಸಿ ಅಂಡ್ ಫಾರೆನ್ಸಿಕ್ ರಿಪೋರ್ಟ್ ಇನ್ 2 hours ಅಲ್ಲಿ ಸಿಗುತ್ತೆ ಸರ್. ಕಂಟಿನ್ಯೂ. ಇವನ್ ಸ್ಟೋರಿ ಸಿನಿಮಾಗಳಿಗಿಂತ ಏನು ಕಡಿಮೆ ಇಲ್ಲ. ಹೇಳು. ಹೌ ಇಸ್ ಇಟ್ ಪಾಸಿಬಲ್? ಎವ್ರಿಥಿಂಗ್ ಇಸ್ ಪಾಸಿಬಲ್ ಬೇಬ್. ಏನ್ ಚೆಕ್ ಮಗೋದ್ರ ಆಡ್ತಿದ್ಯಾ? ನಾವ್ ಮೀಟ್ ಮಾಡಿ 3 months ಆಯ್ತು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನಾನ್ ಯಾವ ಪ್ರಿಕಾಷನ್ ತಗೊಂಡಿಲ್ಲ. ಯಾ ಡಾಕ್ಟರ್ ವೇಟ್ ಮಾಡ್ತಿರ್ತಾರೆ. ಅರೆ ನೀನಾ? ನಿನಗೆ ಪ್ಯಾರಡೈಸ್ ಚೆನ್ನಾಗಿ ಕೂಡ್ ಬಂದಿದೆ ಕಣಯ್ಯ. ಸರ್ ನೀವೇನ್ ಸರ್? ಕೂತ್ಕೊಳ್ಳಿ. ಎನಿ ಹೌ ಕಂಗ್ರಾಟ್ಸ್ ಅಪ್ಪ. ಬಟ್ ಫಸ್ಟ್ ಮಂತು ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕು. ಸರ್ ಏನ್ ಮಾತಾಡ್ತಾ ಇದ್ದೀರಾ? ಶಿ ಇಸ್ ನಾಟ್ ಮೈ ವೈಫ್. ಅವ್ರ ಬಗ್ಗೆ ಯಾರಯ್ಯ ಮಾತಾಡಿದ್ದು? ಅಲ್ಲಿ ನೋಡು, ನಿನ್ ವೈಫ್ ಬರ್ತಿದ್ದಾರೆ. ಕಮಿಂಗ್ 2 months ಐರನ್ ಟ್ಯಾಬ್ಲೆಟ್ಸು, ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು. ಚಿಕನ್ನು ಮಟನ್ನು ಎಲ್ಲ ತಗೋಬೇಕು. ಜ್ಯೂಸಸ್ ಕೂಡ ತಗೋಬೇಕು. ಭಯಪಟ್ಕೊಂಡ್ಯಾ? ಡೋಂಟ್ ಬಿ ಸೋ ಎಕ್ಸೈಟೆಡ್, ಓಕೆ? ನಾನೊಂದ್ ವೇಳೆ ಪ್ರಿಕಾಷನ್ಸ್ ತಗೊಳ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ 100 ಸಾರಿ ಪ್ರೆಗ್ನೆಂಟ್ ಆಗಿರ್ತಿದ್ದೆ. ದೇವಿ, ನೀನ್ ರೂಮ್ಗೆ ಹೋಗಿ ರಿಲ್ಯಾಕ್ಸ್ ಆಗೋ. ನಾನು ಫ್ರೆಶ್ ಜ್ಯೂಸ್ ಜ್ಯೂಸ್ ನಾನು ತಗೊಂಡ್ ಬರ್ತೀನಿ. ಏನು ಈಶ್ವರ್, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂದಿದ್ದಕ್ಕೆ ನಿನ್ ಬಾಡಿ ಪೂರ್ತಿ ಶೇಕ್ ಆಗೋಯ್ತಲ್ವಾ? ದೇವಿ ಈಗ ಪ್ರೆಗ್ನೆಂಟ್ ಆಗಿದ್ರಲ್ವಾ? ಅದಕ್ಕೆ ಸ್ವಲ್ಪ ದಿನ ನೀನು ನಿನ್ನ ಹೆಂಡ್ತಿನ ಮುಟ್ಟಕ್ಕಾಗಲ್ವಲ್ಲ, ಅದೇ ಗ್ಯಾಪ್ ಆಗುತ್ತೆ ಅಂತ. ಸಾಯಿಸ್ಬಿಡ್ತೀನಿ. ಈಶ್ವರ್, ನಾನು ನಿನ್ನಂತೂ ಬಿಟ್ಟಿರಲ್ಲ. ಜ್ಯೂಸ್ ಫಾರ್ ಯು. ಕುಡಿಯಮ್ಮ ದೇವಿ. ಥ್ಯಾಂಕ್ಸ್ ಮಾವ. ಐ ಲವ್ ಯು ಮಾವ. ಐ ಲವ್ ಯು ಟು. ದೇವಿ, ಏನ್ ಮಾವ ಒಂಥರ ಇದ್ದೀರಾ? ಏನಿಲ್ಲ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಫಸ್ಟ್ ಟೈಮ್ ನನ್ನ ಹತ್ರ ಮಾತಾಡ್ಬೇಕು ಅಂತಿದ್ದೀರಾ ಮಾವ? ಸರಿ, ಕಾಫಿ ತರ್ತೀನಿ, ಎಷ್ಟೊತ್ತಾದ್ರೂ ಮಾತಾಡೋಣ. ಏನಾಯ್ತು ಹೇಳಿ ಮಾವ? ನನ್ನ ಕೊಲೀಗ್ ರಾಮು ಇದ್ದಾನಲ್ವಾ, ಅವನಿಗೆ ಮದುವೆಗಿಂತ ಮುಂಚೆ ಒಂದು ಅಫೇರ್ ಇತ್ತು. ಆ ವಿಷಯ ಅವಳಿಗೆ ಗೊತ್ತಾಗಿ ಅವ್ನು ಬೇಜಾರ್ ಮಾಡ್ಕೊಂಡಿದ್ದಾನೆ. ಹೌದಾ? ಅದೇ ತುಂಬಾ ನೋವಲ್ಲಿ ಹೇಳ್ತಾ ಇದ್ದ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಏನಾದ್ರೂ ಸಲಹೆ ಕೊಡುಂದ? ನೀನೇನಾದ್ರೂ ಹೇಳ್ತೀಯಾ? ಸಲಹೆ ತಗೊಳ್ಳಿ ಮಾವ, ಬನ್ನಿ ಕೂತ್ಕೊಂಡು ಮಾತಾಡೋಣ. ಅಂದ್ರೆ ಅವ್ರು ಈಗ್ಲೂ ಆ ಹುಡುಗಿ ಜೊತೆ? ಚೇಚೆ, ಹಾಗೇನಿಲ್ಲ. ಮದ್ವೆಗಿಂತ ಮುಂಚೆ ಅವರಿಬ್ರು ದೂರ ಆಗಿದ್ರು. ಅದ್ ಸರಿ, ಮದ್ವೆಕ್ಕಿಂತ ಮುಂಚೆ ಹುಡುಗ ಏನ್ ಮಾಡಿದ್ರೇನೋ, ಎಷ್ಟ್ ಹುಡುಗಿರ್ ಜೊತೆ ತಿರ್ಗದ್ರೇನೋ? ಇವಾಗ ಮದ್ವೆ ಆಗಿರೋ ಹುಡುಗಿನ್ ಚೆನ್ನಾಗಿ ನೋಡ್ಕೋತಾ ಇದ್ದಾನಲ್ಲ, ಇನ್ನೇನ್ ಪ್ರಾಬ್ಲಮ್? ಒಬ್ಬ ಹುಡುಗ ಆಗಿ ಹುಡುಗಿರ್ ಜೊತೆ ತಿರುಗದೆ ಇನ್ಯಾರ್ ಜೊತೆ ತಿರುಗ್ತಾರೆ ಹೇಳಿ? ನಮ್ಮಲ್ಲಿ ಒಂದ್ ಗಾದೆ ಇದೆ ಗೊತ್ತಾ ಮಾವ? ಹುಡುಗರು ತಿರುಗದೆ ಹಾಳಾಗ್ತಾರೆ, ಹುಡುಗಿರು ತಿರುಗ ಹಾಳಾಗ್ತಾರೆ ಅಂತ. ಅಂದ್ರೆ ಮದ್ವೆಗಿಂತ ಮುಂಚೆ ಹುಡುಗಂಗ ಅಫೇರ್ ಇದ್ರೆ ಏನ್ ತಪ್ಪಿಲ್ಲ ಅಂತೀಯ? ಮದ್ವೆಗಿನ್ನ ಮುಂಚೆ ಹುಡುಗರ ಲೈಫೇ ಬೇರೆ, ಮದ್ವೆ ಆದ್ಮೇಲೆ ಬೇರೆ ಮಾವ. ನಿನ್ನ ಆಟ ಮುಗಿದು ಗೇಮ್ ನಿಲ್ಸು. ಗೇಮ್ನ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರೆ ಮಜಾ ಇರೋದಿಲ್ಲ. ಗೆಲ್ದೇ ಇರೋ ಗೇಮ್ನ ಎಷ್ಟಾಡಿದ್ರು ವೇಸ್ಟ್. ದೇವಿ ಏನೋ ಕ್ಯಾಶುವಲ್ ಆಗಿರು ಅಂದ್ರೆ 2-3 ದಿನ ಇದ್ದು ಹೋಗ್ತೀಯ ಅನ್ಕೊಂಡೆ, ಆದ್ರೆ ಇಷ್ಟು ಟಾರ್ಚರ್ ಕೊಡ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಗೊಂಬೆ ತರ ಆಡಿಸ್ತಿದ್ದಿಲ್ಲ, ಅದಕ್ಕೆ ಕಾರಣ ಆ ವಿಡಿಯೋ ತಾನೆ? ದೇವಿಗೆ ನಾನು ಮೋಸ ಮಾಡಲ್ಲ, ಅದಕ್ಕಿಂತ ಬೆಟರ್ ನಾನು ನಿಜನೇ ಹೇಳ್ತೀನಿ. ಐ ಕಾಂಟ್ ಚೀಟ್ ಹರ್. ದೇವಿಗೆ ಆ ವಿಡಿಯೋ ತೋರಿಸ್ತೀನಿ ಅಂತ ಹೇಳಿದಲ್ಲ, ಬಾ ಬಾ, ಲೆಟ್ಸ್ ಫಿನಿಶ್ ಇಟ್ ದಿಸ್. ಬಾ ತೋರ್ಸು. ಈಶ್ವರ್,
ಐ ನೋ ಈಶ್ವರ್. ನೀನು ದೇವಿ ಮಾತಾಡ್ಕೊಂಡಿದ್ದೀನ ನಾನು ಪೂರ್ತಿ ಕೇಳಿಸ್ಕೊಂಡೆ. ದೇವಿ ಇಷ್ಟು ಬ್ರಾಡ್ ಮೈಂಡೆಡ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಾರಿ, ಇನ್ ಪೀಸ್ಫುಲ್ ಲೈಫ್ ನ ಡಿಸ್ಟರ್ಬ್ ಮಾಡಿದೆ. ಈಗ್ಲಾದ್ರೂ ಅರ್ಥ ಆಯ್ತಲ್ವಾ? ಹೋಗೆ. ಐಮ್ ಸಾರಿ ಈಶ್ವರ್, ಸೀರಿಯಸ್ಲಿ ಫರ್ಗಿವ್ ಮೀ. ಐ ವಾಸ್ ಸೊ ಡೆಸ್ಪರೇಟ್. ಬಟ್ ದೇವಿ ಜೊತೆ ನಿನ್ ಲವ್ನ ನೋಡಿದಾಗ ಐ ಅಂಡರ್ಸ್ಟುಡ್ ಮೈ ಮಿಸ್ಟೇಕ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಏಯ್, ಏನಕ್ಕೆ ನಗ್ತಿದ್ಯಾ? ತಲೆ ಕೆಟ್ಟಿದ್ಯಾ? ಏನಕ್ಕೆ ನಗ್ತಿದ್ಯಾ? ಇವಾಗ ನಾನು ಹೇಳಿದನ್ನ ಕೇಳಿದ್ರೆ ಯು ವಿಲ್ ಬಿ ಶಾಕ್ಡ್. ಡು ಯು ನೋ ಹೂ ಆಮ್ ಐ? ನೀನ್ ಹೇಳಿದ ತಕ್ಷಣ ನಾನು ಭಯ ಪಡ್ಕೊಂಡು ಓಡೋಗ್ತೀನಿ ಅಂದ್ಕೊಂಡ್ಯಾ? ಡು ಯು ನೋ ಅಬೌಟ್ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರಾಪಿಕ್ ಡ್ರಗ್ಸ್ ಆಕ್ಟ್? Section 16 regarding cocaine. Section 18 embezzlement of opium. Section 22 psychotropic substances. Section 20 cannabis, that is ganja in your language. And you know what? You know what is dangerous? That's 24 external dealings of drugs. That is international drug trafficking. Production, possession, transportation, selling, buying, etc. etc. And you know babe, ಆ ದಿನ ಆಶ್ರಮದಲ್ಲಿ ನೀನ್ ತಗೊಂಡಿದ್ದು ಬರೀ ಎನರ್ಜಿ ಡ್ರಿಂಕ್ ಅಂತ ಅನ್ಕೊಂಡಿದ್ಯಾ? ಅದು ನಿಜವಾಗ್ಲೂ ಎನರ್ಜಿ ಡ್ರಿಂಕೇ ಅಲ್ಲ. ದಟ್ ವಾಸ್ ಎನರ್ಜಿ ಡ್ರಿಂಕ್ ಮಿಕ್ಸ್ಡ್ ವಿತ್ ಡ್ರಗ್ಸ್. ಅಂಡ್ ರೈಟ್ ನಾವ್ ನಿನ್ ಬ್ಲಡ್ ಅಲ್ಲಿ ಆ ಡ್ರಗ್ಸ್ ಫ್ಲೋ ಆಗ್ತಿರುತ್ತೆ. ನೀನ್ ನನ್ ಜೊತೆ ಮಲಗದೆ ಹೋದ್ರೆ ನಾನ್ ಹೇಳಿದ ಅಷ್ಟು ಸೆಕ್ಷನ್ಸ್ ಅಲ್ಲಿ ನಿನ್ನ ಜೈಲಿಗೆ ಹಾಕ್ತಾರೆ. ನಿನ್ನ ಮನೇಲಿ ಎಲ್ಲ ಕಡೆ ಡ್ರಗ್ಸ್ ಇಟ್ಟಿದ್ದೀನಿ. ಅದು ಕೂಡ ಪೊಲೀಸವ್ರ ಕೈಗೆ ಸಿಗುತ್ತೆ. ಹಾಯಾಗಿ 10 years ನೀನು ಮತ್ತೆ ನಿನ್ನ ಹೆಂಡತಿ ಜೈಲಲ್ಲಿ ಸಂಸಾರ ನಡೆಸ್ಬೋದು. ನಾವೇ ಡಿಸೈಡ್. ನೀನ್ ಇಡೀ ಜೀವನ ಜೈಲಲ್ಲಿ ಇರ್ತೀಯಾ ಅಥವಾ ಒಂದ್ ರಾತ್ರಿ ನನ್ನ ಪಕ್ಕದಲ್ಲಿ ಮಲ್ಕೋತೀಯಾ? ಲಗೇಜ್ ತಗೋತಿದ್ದಿಲ್ಲ, ಯಾಕೆ ದೇವಿ? ಊರ್ಗ್ ಹೋಗ್ತಾ ಇದೀನಿ ಮಾವ. 2 days ಅಲ್ಲಿ ಬಂದ್ಬಿಡ್ತೀನಿ. ಇಷ್ಟು ಸರಿ ನಾವು ಊರಿಗೆ ಯಾಕೆ ದೇವಿ? ಏನಾಯ್ತು? ಯೋಚನೆ ಮಾಡ್ಬೇಡಿ ಮಾವ, ಯಾರಿಗೇನೂ ಆಗಿಲ್ಲ. ನಮ್ ಮನೆಯವರಿಂದ ಎಲ್ಲ ದೂರ ಇರೋದು ಇದೇ ಮೊದಲನೇ ಸಲ ಅಲ್ವಾ? ಒಂದ್ಸಲ ಎಲ್ಲರನ್ನೂ ನೋಡ್ಬೇಕನ್ನಿಸ್ತಾ ಇದೆ. ಮೊದ್ಲೇ ಹೇಳ್ಬೇಕಲ್ವಾ? ಲೀವ್ ತಗೋತಿದ್ದೆ, ಇಬ್ರು ಜೊತೆಲಿ ಹೋಗ್ಬೋದಿತ್ತಲ್ವಾ? ನಾನೇ 2-3 ದಿನ ಇದ್ ಬರ್ತೀನಿ. ಹೋಗ್ಲಿ, ಊರಿಂದ ಯಾರನ್ನಾದ್ರೂ ಬರಕ್ ಹೇಳ, ಬಂದ್ ಕರ್ಕೊಂಡು ಹೋಗ್ತಾರೆ. ನಾನೇನ್ ಚಿಕ್ಕ ಮಗುನ? ಹೀಗ್ ಹೋಗಾಗ್ ಬರ್ತೀನಿ. ದೇವಿ, ನನ್ನಿಂದ ಏನಾದ್ರೂ ಪ್ರಾಬ್ಲಮಾ? ನಾನೇನಾದ್ರೂ ಮಾಡದ್ನ? ನಿಮ್ಮಿಂದನಾ? ಛೆ, ನೀವ್ ಸುಮ್ನೆ ಏನನ್ನು ಯೋಚಿಸ್ಬೇಡಿ. ಸರಿ, ಟ್ರೈನ್ ಎಷ್ಟು ಗಂಟೆಗೆ? ಇನ್ನೂ ಟೈಮ್ ಇದೆ ಮಾವ. ಸರಿ, ಈ ಬಟ್ಟೆನೆಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ತಗೊಂಡ್ ಬನ್ನಿ. Just wait for my call. Just have some patience. All right? ಲಿಸಿ, Hi. Okay, I'll call you back. Bye. ಈ ಹೂನ ಸ್ವಲ್ಪ ಮುಡಿಸ್ತ್ಯಾ? Oh. So, ದೇವಿ ಇವತ್ತೇನಾದ್ರೂ ಸ್ಪೆಷಲಾ? ನಾನು ನಮ್ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮನ್ ನೋಡಕ್ಕೆ. ಈ 2 ದಿವಸ ನಮ್ಮ ಮನೆಯವ್ರನ್ನ ಹುಷಾರಾಗಿ ನೋಡ್ಕೋ. ಹೌದು, ಮರ್ತೋಯ್ತು, ನೀನ್ ಕೂಡ ಹೊರಡ್ತೀನಿ ಅಂದಿದ್ದೆ ಅಲ್ವಾ? ಹೌದು ದೇವಿ, ಹೋಗ್ತಾ ಇದ್ದೀನಿ. ನನ್ನ ವರ್ಕ್ ಇನ್ನೊಂದು 2 ದಿನದಲ್ಲಿ ಫಿನಿಶ್ ಆಗುತ್ತೆ. ನಾನು ಬಂದಿರೋ ಕೆಲಸನ ಫಿನಿಶ್ ಮಾಡ್ಕೊಂಡು ಹೋಗ್ತೀನಿ. I'll take care of your husband. Thank you. So, happy journey. ಸರಿ, ಹೋಗ್ ಬರ್ತೀನಿ. ನೀವು ಹುಷಾರಾಗಿರಿ. Take care. ದೇವಿ, ಹೋಗೋಣವಾ? ಹೋಗ್ ಬರ್ತೀನಿ. ಬಾಯ್.